ತುಲಾರಾಶಿ. ಮಕ್ಕಳ ವಿಷಯದಲ್ಲಿ ಕೆಲವು ಹೊಸ ಹಣಕಾಸಿನ ವಿಚಾರದ ತೀರ್ಮಾನದಲ್ಲಿ ಅಸಮಾಧಾನದ ಮನಸ್ಥಿತಿಗಳು ಉಂಟಾಗುತ್ತೆ. ವ್ಯಾಪಾರದಲ್ಲಿ ಸ್ವಲ್ಪ ಆದಾಯದ ಕೊರತೆಗಳು ಅಥವಾ ನೀವು ಮಾಡುವ ವ್ಯವಹಾರದ ವಸ್ತುಗಳು ಹಾಳಾಗಿ ಹೋಗುವಂಥದ್ದು ಅಥವಾ ಧನನಷ್ಟವಾಗುವಂಥದ್ದು ಅಥವಾ ವ್ಯಾಪಾರಸ್ಥರಿಗೆ ಅನ್ಯರಿಂದ ಬರುವಂತಹ ವಸ್ತುಗಳು ನಿಧಾನಗತಿಯಾಗುವುದು, ಇಂತಹ ವಿಚಾರಗಳಿಂದಾಗಿ ಮಾನಸಿಕ ಖಿನ್ನತೆ ಕಾರಣ. ದೂರ ಸ್ಥಳ ಪ್ರಯಾಣ ಯೋಗಾದಿಗಳುಂಟಾಗುತ್ತೆ. ಮನೆಯಲ್ಲಿ ಕಾರಣವಿಲ್ಲದೆ ಕಿರಿಕಿರಿಗಳು ಎದುರಾಗುವಂತಹ ಸಾಧ್ಯತೆ ಇದೆ. ಸಮಾಧಾನವೇ ಪ್ರಧಾನ, ಮೌನವೇ ಉತ್ತರ. ಈ ದಿನ ತುಲಾರಾಶಿಯವರು ಆದಷ್ಟು ಸಮಾಧಾನವಾಗಿರುವುದು ಒಳ್ಳೆಯದು. ಸ್ವಉದ್ಯೋಗ ಮಾಡುವವರು ಸೇವಕರಿಂದ ಕಿರಿಕಿರಿಯನ್ನು ಪಡೆಯುವಂತಹ ಅಥವಾ ನಿಮ್ಮ ಆಶ್ರಯದಲ್ಲಿ ಕೆಲಸ ಮಾಡುವವರಿಂದ ನಿಮಗೆ ಅಸಮಾಧಾನದ ಫಲಗಳನ್ನು ಪಡೆದುವ ಸಾಧ್ಯತೆಗಳಿದೆ. ಅದರಿಂದ ಈ ದಿನ ತಾವು ಆದಷ್ಟು ದುರ್ಗಾ ಪರಮೇಶ್ವರಿ ಹಾಗೆ ಮಹಾಗಣಪತಿಯ ಆರಾಧನೆಯನ್ನು ಮಾಡುವುದು ಒಳ್ಳೆಯದು. ವೃಶ್ಚಿಕ ರಾಶಿ. ಈ ರಾಶಿಯವರಾದ ನಿಮಗೆ ಇವತ್ತು ವಾಹನ, ಭೂಮಿ, ನಿಂತ ಮನೆಯನ್ನು ಪುನಃ ಕೆಲಸ ಪ್ರಾರಂಭಿಸುವುದು, ಅಭಿಷ್ಟ ಫಲವನ್ನು ಪಡೆಯುವುದು, ಬ್ಯಾಂಕು, ಸೊಸೈಟಿ ಇತ್ಯಾದಿಗಳಿಂದ ಸಹಾಯ ದೊರಕುವುದು, ಒಳ್ಳೆಯ ಅವಕಾಶಗಳು ನಿಮ್ಮೆದುರಿಗೆ ಚೆನ್ನಾಗಿದೆ. ಆದರೆ ನಿಮ್ಮಲ್ಲಿರುವ ಪತ್ರದ ಸಮಸ್ಯೆಗಳಿಂದಾಗಿ ನಿಮ್ಮ ಅಭಿಷ್ಟ ಫಲಗಳ ಇಷ್ಟಾರ್ಥಗಳು ನಿಧಾನಗೊಳ್ಳುವ ಸಾಧ್ಯತೆಯೂ ಇದೆ. ಮೇಲಾಧಿಕಾರಿಗಳಿಂದ ಕಿರಿಕಿರಿಗಳು ಉಂಟಾಗುವ ಸಾಧ್ಯತೆಗಳು ವೃಶ್ಚಿಕ ರಾಶಿಯವರಿಗಿದೆ. ರಕ್ಷಣಾ ಇಲಾಖೆ, ಪೊಲೀಸ್ ಇಲಾಖೆಯವರು ಮಾಡುವ ಕರ್ತವ್ಯದಲ್ಲಿ ತಿಳಿದವರೊಂದಿಗೆ, ಮೇಲಾಧಿಕಾರಿಗಳೊಂದಿಗೆ ಕೇಳಿ ತಿಳಿದು ವ್ಯವಹರಿಸಿದರೆ ವಿವಾದದಿಂದ ಮುಕ್ತಿ. ಮಿಶ್ರಪ್ರದವಾದ ಫಲ ವೃಶ್ಚಿಕ ರಾಶಿಯವರಿಗೆ ಈ ದಿನ ಇದೆ. ತಾವು ಮಾಡಬೇಕಾದ ಈ ದಿನದ ದೇವರ ಪ್ರಾರ್ಥನೆ ಆದಿತ್ಯ ಹೃದಯ ಪಾರಾಯಣ ಹಾಗೆ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡುವುದು ಒಳ್ಳೆಯದು. ಧನುರಾಶಿ. ಮನೆಯಲ್ಲಿ ಕಿರಿಕಿರಿಯಾಗುವ ಸಮಯ. ಸಮಾಧಾನವೇ ಪ್ರಧಾನ. ಆರ್ಥಿಕ ಸ್ಥಿತಿಯ ವ್ಯತ್ಯಾಸಗಳನ್ನು ಕಾಣುವಂಥದ್ದು. ಪ್ರಯತ್ನದಿಂದ ಉತ್ತಮ ಫಲಪ್ರಾಪ್ತಿಯಾಗುವ ಯೋಗವೂ ಇದೆ. ನಿಮ್ಮ ಸ್ನೇಹಿತರೊಂದಿಗೆ ಹೊಸ ವ್ಯವಹಾರವನ್ನು ಮಾಡಿಕೊಳ್ಳುವಂಥ ತವಕ. ಪಾಲುದಾರರೊಂದಿಗೆ ವ್ಯಾಪಾರವನ್ನು ಮಾಡುವ ಸಾಧ್ಯತೆ ಇದೆ. ತಿಳಿದು ವ್ಯವಹಾರ ಮಾಡುವುದು ಒಳ್ಳೆಯದು. ವ್ಯಾಪಾರಸ್ಥರಿಗೆ ಈ ದಿನ ಆದಾಯದಲ್ಲಿ ಕೊರತೆ ಇಲ್ಲ. ವಾಣಿಜ್ಯ ವ್ಯವಹಾರದವರಿಗೆ ಒಳ್ಳೆಯ ಅಭೀಷ್ಟ ಫಲವನ್ನು ಪಡೆದುಕೊಳ್ಳುವ ಯೋಗ. ರೈತರಿಗೆ ಒಳ್ಳೆಯ ಆದಾಯವನ್ನು ಪಡೆದುಕೊಳ್ಳುವ ಒಳ್ಳೆಯ ಅವಕಾಶಗಳು ಚೆನ್ನಾಗಿದೆ. ಸ್ವಉದ್ಯೋಗ ಮಾಡುವವರಿಗೆ ಲಾಭದಾಯಕವಾದ ಮತ್ತು ನಿಮ್ಮ ವಸ್ತುಗಳಿಗೆ ಮೌಲ್ಯ ಅಧಿಕಗೊಳ್ಳುವಂತಹ ಸಾಧ್ಯತೆಗಳು ಚೆನ್ನಾಗಿದೆ. ಸಮಯ ಮತ್ತು ಪ್ರಯತ್ನಕ್ಕೆ ಮಹತ್ವ ಕೊಡಿ, ಇಷ್ಟಾರ್ಥ ಸಿದ್ಧಿಯಾಗುತ್ತೆ. ಮಕರ ರಾಶಿ. ಈ ರಾಶಿಯವರಾದ ನಿಮಗೆ ಈ ದಿನ ಆರ್ಥಿಕ ಸ್ಥಿತಿಯಲ್ಲಿ ಸ್ವಲ್ಪ ವ್ಯತ್ಯಾಸ ಕಾಣುವುದು, ಹೇಳಿದ ಮಾತು ತಪ್ಪಿ ಹೋಗುವ ಸಾಧ್ಯತೆಗಳಿರುವುದು, ಕೆಲಸಗಾರರಿಂದ ಮನಸ್ತಾಪಗಳು ಉಂಟಾಗುವುದು, ಮನೆಯಲ್ಲಿ ನಮ್ಮ ಸೇವಕರಾಗಿ ಬರುವವರೊಂದಿಗೆ ನಮಗೆ ಭಿನ್ನಾಭಿಪ್ರಾಯ, ಕಲಹಾದಿಗಳು ನಡೆಯುವುದು, ಸ್ವಲ್ಪ ಜಾಗೃತೆಯಾಗಿರುವುದು ಇವತ್ತು ಒಳ್ಳೆಯದು. ವ್ಯಾಪಾರಸ್ಥರಿಗೆ ಈ ದಿನ ಒಳ್ಳೆಯ ಆದಾಯ ಮತ್ತು ವ್ಯಯ ಸಮವಾಗಿರುವಂತಹ ದಿನ. ವಾಹನ ಚಾಲಕರಿಗೆ ಈ ದಿನ ತಮ್ಮೊಂದಿಗೆ ಬರುವವರೊಂದಿಗೆ ಕಲಹ ಸಂಭವಿಸುವ ಸಾಧ್ಯತೆಗಳು, ಪ್ರಯಾಣದಲ್ಲಿ ಜಾಗ್ರತೆ ವಹಿಸುವಂತಹ ಅವಕಾಶಗಳು ನಿಮಗೆ ಬೇಕು. ಆರ್ಥಿಕ ಸ್ಥಿತಿಯಲ್ಲಿ ಏರುಪೇರುಗಳಿದ್ದರೂ ಕಾರ್ಯಕ್ಷೇತ್ರದ ಅಧಿಕ ಒತ್ತಡಗಳು ದೈಹಿಕ ಆರೋಗ್ಯದ ದುಸ್ಥಿತಿಗೆ ಕಾರಣವಾಗಬಹುದು. ಮಿಶ್ರಪ್ರದವಾದ ಫಲ ಮಕರ ರಾಶಿಯವರಿಗೆ ಈ ದಿನ ಇದೆ. ತಾವು ಮಾಡಬೇಕಾದಂತಹ ಈ ದಿನದ ದೇವತಾ ಆರಾಧನೆ ದುರ್ಗಾ ಪರಮೇಶ್ವರಿ ದೇವರ ಪ್ರಾರ್ಥನೆ. ಕುಂಭರಾಶಿ. ಕುಂಭರಾಶಿ ನಿಮಗೆ ಈ ದಿನ ಒಳ್ಳೆಯ ಅವಕಾಶಗಳು ಚೆನ್ನಾಗಿದೆ. ದೂರ ಪ್ರಯಾಣ ಮಾಡುವ ಅವಕಾಶಗಳಿರಬಹುದು. ನಿಮ್ಮ ಕಾರ್ಯಕ್ಷೇತ್ರಕ್ಕೆ ಪ್ರಶಂಸೆಗಳನ್ನು ಪಡೆದುಕೊಳ್ಳುವ ಯೋಗಗಳು ಚೆನ್ನಾಗಿದೆ. ಆರ್ಥಿಕ ಸ್ಥಿತಿಯ ಪ್ರಗತಿಯನ್ನು ಕಾಣುವ ಸಾಧ್ಯತೆಗಳಿದೆ. ವಿದ್ಯಾಕ್ಷೇತ್ರದಲ್ಲಿರುವವರಿಗೆ ಇವತ್ತು ಪ್ರಗತಿಯ ಪಥವನ್ನು ಕಾಣುವ ಸಾಧ್ಯತೆಗಳು ಚೆನ್ನಾಗಿದೆ. ಸ್ವಉದ್ಯೋಗ ಮಾಡುವವರಿಗೆ ಒಳ್ಳೆಯ ಅವಕಾಶಗಳು ಎದುರಾಗುವಂತಹ ಸಾಧ್ಯತೆಗಳಿದೆ. ಭೂಮಿ, ಮನೆ, ವಾಹನ ಪಡೆದುಕೊಳ್ಳುವ ಅವಕಾಶಗಳು ಚೆನ್ನಾಗಿದೆ. ಪ್ರಯತ್ನಕ್ಕೆ ತಕ್ಕ ಫಲ ಇದೆ, ಪ್ರಯತ್ನ ಮಾಡಿ. ತಾವು ಈ ದಿನ ಮಾಡಬೇಕಾದದ್ದು ನಾಗದೇವರ ಸೇವೆ. ಮೀನರಾಶಿ. ಈ ರಾಶಿಯವರಾದ ನಿಮಗೆ ಈ ದಿನ ಧನನಷ್ಟ ಯೋಗ. ಆರ್ಥಿಕ ಸ್ಥಿತಿಯಲ್ಲಿ ವ್ಯತ್ಯಾಸ. ಮಕ್ಕಳ ವಿಷಯದಲ್ಲಿ ದುಃಖ. ಪ್ರಯಾಣ ಮಾಡುವ ಯೋಗ. ನಿಮ್ಮ ಇವತ್ತಿನ ಕಾರ್ಯಕ್ಷೇತ್ರದಲ್ಲಿ ಮೇಲಾಧಿಕಾರಿಗಳಿಂದ ಕಿರಿಕಿರಿ ಸಂಭವ. ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಬಾರದೆ ಮನಸ್ಸಿಗೆ ಒತ್ತಡ ಉಂಟಾಗುವ ಸಾಧ್ಯತೆ. ಕ್ರೋಧದಿಂದಾಗಿ ಕಾರ್ಯಹಾನಿ. ಸಮಾಧಾನವೇ ಪ್ರಧಾನ. ಮೀನರಾಶಿಯವರಿಗೆ ಮಿಶ್ರಪ್ರದವಾದ ಫಲಗಳು ಅಧಿಕವಾಗಿ ಕಾಣಿಸುತ್ತೆ. ಅದರಿಂದಾಗಿ
ಇವತ್ತು ಯಾವುದೇ ನವೀನಕೃತ ಕರ್ತವ್ಯದ ಬಗ್ಗೆ ತಿಳಿದವರಿಂದ ಕೇಳಿ ಹೆಜ್ಜೆ ಇಡುವುದು ಒಳ್ಳೆಯದು. ತಾವು ಮಾಡಬೇಕಾದ ದೇವರ ಪ್ರಾರ್ಥನೆ ದುರ್ಗಾಪರಮೇಶ್ವರಿ, ಹಾಗೆಯೇ ಶನಿದೇವರ ಪ್ರಾರ್ಥನೆ ಮಾಡಿ.